ಯುವಕರ ಆಶಾಕಿರಣ, ಯುವ ಉದ್ಯಮಿ, ಯುವ ಮುಖಂಡರೂ ಆಗಿರುವ ಮಹೇಶ್ ಮೈಲಾರಿ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಬೀದರ್ನ ಬ್ರೀಮ್ಸ್ ಆಸ್ಪತ್ರೆಯ ಆವರಣದಲ್ಲಿ ಅನ್ನದಾಸೋಹ ಹಾಗೂ ಹಣ್ಣು ಹಂಪಲು ವಿತರಣೆ, ರಕ್ತದಾನ ಶಿಬಿರ ಹಾಗೂ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ನೋಟ್ಬುಕ್, ಪೆನ್ನು ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ಬಹಳ ಅರ್ಥಪೂರ್ಣವಾಗಿ ಅವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿ ಬಳಗ ವತಿಯಿಂದ, ಗೆಳೆಯರ ಬಳಗ ವತಿಯಿಂದ ಆಚರಣೆ ಮಾಡಲಾಯಿತು. ಈ ಮೂಲಕ ಹುಟ್ಟುಹಬ್ಬವನ್ನು ಸಮಾಜಮುಖಿ ಕೆಲಸಗಳನ್ನು ಕೈಗೆತ್ತಿಕೊಳ್ಳುವ ಮೂಲಕ, ಆಚರಣೆ ಮಾಡುವ ಮೂಲಕ ಪರರಿಗೆ ಮಾದರಿ ಆಗುವುದರ ಜೊತೆಗೆ ಮಾನವೀಯತೆಯನ್ನು ಮೆರೆದರು. ಈ ಸಂದರ್ಭದಲ್ಲಿ ಆಕಾಶ್ ಬಿಲ್ಡರ್, ಮನೀಶ್ ಠಾಕೂರ್, ಮಹಾದೇವ್ ದೇಶ್ಮುಖ್, ರಾಜ್ಕುಮಾರ್ ಗಂಗಶೆಟ್ಟಿ, ರಾಜ್ಕುಮಾರ್ ಮಡಿವಾಳ್, ಆಶೀಶ್ ಠಾಕೂರ್, ಗಣೇಶ್ ಬಿರಾದರ್, ದೀಪಕ್ ಬಿರಾದರ್, ಎಂ ಸಾಯಿನಾಥ್, ಮಹೇಶ್ ಪಾಟೀಲ್ ಸೇರಿದಂತೆ ಇನ್ನಿತರರು ಇದ್ದರು. ಯುವ ನಾಯಕರಾದ ಮಹೇಶ್ ಮೈಲಾರಿ ಅವರು ಹುಟ್ಟಿನ ದಿವಸ ನಾವು ಏನಂತಂದ್ರೆ ಇವತ್ತ ಅನ್ನದಾನ ಮಾಡ್ತಾ ಇದ್ದೀವಿ. ಜನರಿಗೋಸ್ಕರ ನಾವು ಯಾವತ್ತೂ ರೆಡಿ ಇದ್ದೀವಿ, ಇವತ್ತು ರೆಡಿ ಇದ್ದೀವಿ, ಎನಿ ಟೈಮ್ ರೆಡಿ ಇದ್ದೀವಿ. ನಮಗೆ ಏನು ಬೇಕು? ಜನರ ಆಶೀರ್ವಾದ ಬೇಕು. ಇವಾಗ ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಯುವ ಮುಖಂಡರಾದ ಮಹೇಶ್ ಮೈಲಾರಿ ಅವರಿಗೆ ಜನರ ಆಶೀರ್ವಾದ ಬೇಕು ನಮಗೆ. ಅದಕ್ಕೋಸ್ಕರ ನಾವು ಎಲ್ಲಗ ರೆಡಿ ಇದ್ದೀವಿ. ನಾವು ಅನ್ನದಾನ ಮಾಡಕ್ಕೆ ರೆಡಿ ಇದ್ದೀವಿ. ಜನರಿಗೆ ಏನು ಕಷ್ಟ ಸುಖ ಏನಿದೆ ಅದು ಮಾಡಕ್ಕೆ ನಾವು ರೆಡಿ ಇದ್ದೀವಿ. ಅವರು ರೆಡಿ ಇದ್ದಾರೆ, ಅವ್ರಿಂದ ನಾವಿದ್ದೀವಿ. ನಾವು ಎನಿ ಟೈಮ್ ಏನೆಲ್ಲ ಬೇಕು ಅದು ಕೊಡ್ಲಕ್ಕೆ ರೆಡಿ ಇದ್ದೀವಿ ಸರ್ವಿಸ್ ನಾವು. ಓಕೆ, ಎರಡು ಮಾತನ್ನ ನಾನು ಮುಗಿಸ್ತೀನಿ. ನನ್ನ ಹೆಸರು ಆಕಾಶ್. 35ನೇದು ಹುಟ್ಟಿನ ಬರ್ರಿ. 35ನೇ ಪ್ರತಿ ವರ್ಷ ಅವ್ರಿಗೆ ನಾವು ಇದು ಮಾಡ್ತೇವ್ರಿ. ಹುಟ್ಟುಹಬ್ಬ ದಿನ ಇದು ಕಂಟಿನ್ಯೂ ಮಾಡ್ಕೊತಾನೆ ಬರ್ತೀವಿ ನಾವು. 20 ವರ್ಷದಿಂದ ಮಾಡ್ಕೊತಾನೆ ಬರ್ತೀವಿ. ನಮಗೆ ಗೊತ್ತಿದ್ದಿಲ್ಲ ಇಲ್ಲಿ ಜನರಿಗೆ ನಮಗೆ ಊಟ ಸಿಗಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ನಾವು ಏನ್ ಮಾಡ್ತೀವಿ, ಅಲ್ಲಿ ಅನಾಥಾಶ್ರಮಕ್ಕೆ ಹೋಗಿ ಬಂದಿವಿ. ನಾವು ಅನಾಥಾಶ್ರಮ ಕೊಟ್ಟು ಬಂದು ಇಲ್ಲಿ ಭೀಮ್ಸ್ ಆಸ್ಪತ್ರೆ ಹತ್ರ ನಾವು ಅನ್ನದಾನ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಆಕಾಶ್ ಬಿಲ್ಡರ್. ಎರಡು ಮಾತನ್ನ ಮುಗಿಸ್ತೀನಿ. ಮಹೇಶ್ ಮೈಲಾರಿ ಅಣ್ಣಾಜಿ ಅವರ 35ನೆಯ ಹುಟ್ಟುಹಬ್ಬ ಅಂಗವಾಗಿ ನಾವು ಇಂದು ಬ್ರೀಮ್ಸ್ ಆಸ್ಪತ್ರೆಯಲ್ಲಿ ಅನ್ನದಾಸೋಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇದೇ ರೀತಿ ನಾವು ಸತತವಾಗಿ 4 ವರ್ಷಗಳ ಹಿಂದೆ ನಾವು ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದೀವಿ. ಇದೇ ರೀತಿ ನಾವು ಮುಂದೂ ಕೂಡ ನಡೆಸಿಕೊಂಡು ಬರ್ತೇವೆ. ಧನ್ಯವಾದ. ನನ್ನ ಹೆಸರು ಸಂದೀಪ್ ಸಾಬಳೆ.